ಮುಸ್ಲಿಂ ಬಡ್ಜೆಟ್ ಅಂತಿದು. ಮುಸ್ಲಿಮ್ಸ್ ಬಡ್ಜೆಟ್ ಹೆಂಗೇನು ಮತ್ತು ದಯಮಾಡಿ ವಿವರಣೆಯನ್ನು ಕೊಡಿ. 4,09,000 ಕೋಟಿ ಬಡ್ಜೆಟ್ಟು ಮುಸ್ಲಿಂ ಸಮುದಾಯಕ್ಕೆ, ಮುಸ್ಲಿಮ್ಸ್ಗೆ ಅಂತ ಕೊಟ್ಟಿಲ್ಲ ನಾವು. ಅಲ್ಪಸಂಖ್ಯಾತರು ಬರೀ ಮುಸ್ಲಿಮ್ಸ್ ಅಲ್ಲ, ಅದು ಕ್ರಿಶ್ಚಿಯನ್ಸ್ ಬರ್ತಾರೆ, ಬೌದ್ಧಿಗಳು ಬರ್ತಾರೆ, ಬುದ್ಧರು ಬರ್ತಾರೆ, ಜೈನ್ಸ್ ಬರ್ತಾರೆ, ಸಿಖ್ಗಳು ಬರ್ತಾರೆ. ಇವರೆಲ್ಲರನ್ನೂ ಸೇರಿ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಈ ಬಾರಿ ಮಾನ್ಯ ಸಿದ್ದರಾಮಯ್ಯನವರು ಇಯರ್ ಮಾರ್ಕ್ ಮಾಡಿರೋದು ಬರೀ 4,100 ಕೋಟಿ. ಪಾಪ್ಯುಲೇಷನ್ಗೆ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ನೀವು ಬಡ್ಜೆಟ್ನ ಕೊಡಬೇಕು ಅನ್ನುವಂಥದ್ದು ಇರೋದು ಬಡ್ಜೆಟ್ ಪ್ರಿನ್ಸಿಪಲ್ಸ್, ಬಡ್ಜೆಟ್ ಪಾಲಿಸಿ ಇರೋದ ಥರ. ಮುಸ್ಲಿಮ್ಸ್ ನಮ್ಮ ರಾಜ್ಯದಲ್ಲಿ ಇರುವಂಥ ಪಾಪ್ಯುಲೇಷನ್ಸು 16% ಇದೆ. 7 ಕೋಟಿ ಜನಸಂಖ್ಯೆ ಅಂದರೆ 16%, ಆಲ್ಮೋಸ್ಟ್ 1 ಕೋಟಿ ಜನಸಂಖ್ಯೆ ಇರುವಂಥದ್ದು. 16%, 4 ಲಕ್ಷಕ್ಕೆ 16% ಅಂದರೆ 65,000 ಕೋಟಿ ಕೊಡಬೇಕಾಗಿತ್ತು ನಾವು ಅವ್ರ ಬಡ್ಜೆಟಲ್ಲಿ. ನಾವು ಕೊಟ್ಟಿರೋದು ಬರೀ 4,100 ಕೋಟಿ ಅಂದರೆ ಎಷ್ಟು? 1% ಅಷ್ಟೇನೆ. ಓನ್ಲಿ 1% ಆಫ್ ದ ಟೋಟಲ್ ಬಡ್ಜೆಟ್ ಈಸ್ ಇಯರ್ ಮಾರ್ಕ್ ಫಾರ್ ಮೈನಾರಿಟಿ ಡೆವಲಪ್ಮೆಂಟ್. ಆ 1% ಕೊಟ್ಟಿರೋದಕ್ಕೆ ಲಬೋ ಅಂತ ಬಟ್ಟೆ ಬರಿಯೆಲ್ಲ ಬಿಚ್ಚಾಕ್ಬಿಟ್ಟು ರೋಡಲ್ಲಿ ಒದ್ದಾಡ್ತಾ ಇದ್ದಿಲ್ಲ. ನಿಮ್ಗೆ ಏನಾದ್ರು ಮರ್ಯಾದೆ. ಇನ್ನು 99% ಹಿಂದೂಗಳಿಗೆ ಕೊಟ್ಟಿದ್ದೀವಲ್ಲ ಸ್ವಾಮಿ. ರಿಮೈನಿಂಗ್ 99% of the total budget is given only for Hindu community. Only 1% is given for minority. ಅದನ್ನು ತಳ್ಕೊಳಕ್ಕಾಗ್ತಲ್ಲ ನಿಮಗೆ. ಮಾತೆತ್ತಿರೆ ಮುಸ್ಲಿಮ್ಸ್ ಹೆಸರು ಹೇಳಲಿಲ್ಲ ಅಂದರೆ, ಮುಸ್ಲಿಮ್ಸ್ ವಿರುದ್ಧ ಮಾತಾಡಲಿಲ್ಲ ಅಂದರೆ, ಸಿ ಟಿ ರವಿಗೆ, ಅಶೋಕ್ಗೆ, ಛಲವಾದಿ ನಾರಾಯಣ ಸ್ವಾಮಿಗೆ ಅವ್ರ ರಕ್ತನೇ ಚಲನೆ ಆಗಲ್ಲ. ರಕ್ತ ನಿಂತೋಗ್ತದೆ, ಉಸಿರೇ ನಿಂತೋಗ್ತದೆ, ಹಾರ್ಟ್ ಅಟ್ಯಾಕ್ ಆಗ್ತದೆ ಅವ್ರಿಗೆ. ಅವ್ರು ಉಸಿರಾಡ್ತಾ ಇರೋದೇ ಮುಸ್ಲಿಮ್ಸ್ ವಿರುದ್ಧ ಮಾತಾಡಿ, ಮುಸ್ಲಿಮ್ಸ್ನ ಬೈದು. ಮುಸ್ಲಿಮ್ಸು ಈ ದೇಶದ ಭಾರತ ಮಾತೆಯ ಮಕ್ಕಳಲ್ವಾ? ಸಮಸ್ಯೆ ಏನು ನಿಮಗೆ? ಅವ್ರ ಕೊಡುಗೆ ಇಲ್ವಾ? GDPಗೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಎಲ್ಲೆಲ್ಲೆಲ್ಲ ಕಾಂಟ್ರಿಬ್ಯೂಷನ್ ಇದೇನು ಅಂತ ನಾವು ಪಟ್ಟಿ ಕೊಡ್ತೀವಿ, ಬನ್ನಿ ಚರ್ಚೆ ಮಾಡೋಣ. ಟ್ವಿಟ್ ಮೂಲಕ ಅವ್ರು ಯಾರ 3 ಸರಿ ಮಂತ್ರಿ ಆಗಿದ್ದವ್ರು ಯಾರಪ್ಪ, ಹುಬ್ಳಿ ಕಡೆಯವರು ಪ್ರಹ್ಲಾದ್ ಜೋಶಿ ಅನ್ನೋರು, ಸಾಲದ ರಾಮಯ್ಯ ಅಂತ ಟ್ವಿಟ್ ಮಾಡ್ತಾರೆ. ಸಾಲ ಮಾಡಿ ದೇಶನ ಹಾಳು ಮಾಡ್ತಾ ಇರುವಂಥವ್ರು ಯಾರು ಅಂತ ದಯಮಾಡಿ ಸ್ವಲ್ಪ ಹೇಳಿ ಸ್ವಾಮಿ. ಪ್ರಹ್ಲಾದ್ ಜೋಶಿ ಅವರೇ, ಅಶೋಕ್ ಅವರೇ, ಏನು ಕಥೆ ಏನು ಅಂತ ದಯಮಾಡಿ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.